ಇಲ್ಲೊಂದು ರಥೋತ್ಸವ ನಡೀತೈತಿ. ಅದನ್ನ ವಿಶೇಷವಾಗಿ ನವದಂಪತಿಗಳ ರಥೋತ್ಸವ ಅಂತಾನೆ ಕರೀತೀವಿ. 200 ವರ್ಷಗಳಿಂದ ಪ್ರತಿ ವರ್ಷ ತೇರ್ ನಡ್ಕೊಂಡ್ ಬರ್ತಾ ಇದೆ. ಇದು ನಂದಿ ಕೋಲು. ಇದನ್ನು ಹೊರಾಕ ಹೆಗಲ್ಗಟ್ಟಿರ್ಬೇಕು. ಬರೀ ಹೆಗಲ್ ಅಷ್ಟಲ್ಲ, ಸೊಂಟನು ಸ್ಟ್ರಾಂಗ್ ಆಗಿರ್ಬೇಕು. ಆಷಾಢ ಮಾಸದಾಗ ಈ ನವದಂಪತಿಗಳು ಯಾಕೆ ದೂರ ಇರಬೇಕು ಅನ್ನೋದಕ್ಕ ಒಂದು ತರ್ಕ ಐತಿ. ಈ ದಂಪತಿಗೆ ಇಲ್ಲಿ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ರಿ. ಶರಣ್ರಿ ಎಲ್ಲಾರ್ಗು. ಸಾಮಾನ್ಯವಾಗಿ ಆಷಾಢ ಮಾಸದಾಗ ನವದಂಪತಿ ಒಟ್ಟಿಗೆ ಇರೋಂಗಿಲ್ರಿ. ಆಮೇಲೆ ಆಷಾಢ ಮಾಸದಾಗ ನಮ್ಮ ರಾಜ್ಯದೊಳಗ ಎಲ್ಲೂ ರಥೋತ್ಸವಗಳು ತೇರು ನಡೆಯೋದಿಲ್ಲ. ಇವೆರಡೂ ನಡೀತಾವ. ಅದು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಇಲ್ಲೊಂದು ರಥೋತ್ಸವ ನಡೀತೈತಿ. ಅದನ್ನ ವಿಶೇಷವಾಗಿ ನವದಂಪತಿಗಳ ರಥೋತ್ಸವ ಅಂತಾನೆ ಕರೀತಾರ, ನವದಂಪತಿಗಳ ಜಾತ್ರೆ ಅಂತ ಕರೀತಾರ. ಆಷಾಢ ಮಾಸದಲ್ಲಿ ದೂರ ಇದ್ದಂತಹ ಗಂಡ ಹೆಂಡತಿ ಏನದಾರ ಅವರು ಈ ಜಾತ್ರೆಗೆ ಬಂದು ಹಣ್ಣು ಮತ್ತು ಜವಣವನ್ನ ತೇರಿಗೆ ಎಸಿತಾರ. ಅದಲ್ದೇನೆ ಆಷಾಢ ಮಾಸದಲ್ಲಿ ನಡೀತಕ್ಕಂತಹ ಏಕೈಕ ರಥೋತ್ಸವ ಅಂತಂದ್ರ ಅದು ಚಾಮರಾಜೇಶ್ವರ ರಥೋತ್ಸವ. ಇಲ್ಲಿ ಕಾಣತೈತಿ ನೋಡಿ, ಇಲ್ಲೈತಲ್ರಿ, ಇದ ಹಣ್ಣು ಮತ್ತು ಜವನ. ಅಲ್ಲಿ ನಿಂತೈತಲ್ಲ ಅದ ತೇರು. ಇದೈತಲ್ರಿ ದೇವಸ್ಥಾನದ ಪ್ರವೇಶ ದ್ವಾರ. ದ್ವಾರ ಗೋಪುರಕ್ಕ ಇರ್ತಕ್ಕಂತಹ ಏನು ಕಳಶಗಳದವು ಸ್ವರ್ಣ ಕಳಶಗಳು ಅಂತಾರ. ದೇವಸ್ಥಾನದ ಒಟ್ಟು ವಿಸ್ತೀರ್ಣ ಏನೈತಿ 232 x 195 ಅಡಿ ಅಂತ ಒಂದು ಮಾಹಿತಿ ಐತಿ. ಇದು ನಂದಿ ಮಂಟಪ ಮತ್ತು ಅದರೊಳಗಿರ್ತಕ್ಕಂಥದ್ದು ಬೃಹತ್ ನಂದಿ ವಿಗ್ರಹ. ನಂದಿ ಮಂಟಪಕ್ಕ ಎದುರಾಗಿ ಒಂದು ಬೃಹತ್ ಧ್ವಜಸ್ತಂಭ ಐತಿ. ಇವೆರಡನ್ನು ನೋಡ್ಕೊಂಡು ಗುಡಿ ಒಳಗ್ ಬಂದ್ರ ಮೊದಲು ನಮಗ್ ಸಿಗೋದ ಮುಖಮಂಟಪ. ಮುಖಮಂಟಪದ ಕಂಬಗಳು ಏನದಾವ್ರಿ, ಇವು ಶೈವ ಮತ್ತು ವೈಷ್ಣವ ಪಂಥಕ್ಕ ಸೇರಿದಂತಹ ವಿವಿಧ ಉಬ್ಬು ಶಿಲ್ಪಗಳು ಅಂತ ಕರಿತೀವಿ ನಾವು. ಅವುಗಳನ್ನ ಕಂಬದ ಮೇಲೆ ಕೆತ್ತನೆ ಮಾಡ್ಯಾರ. ಕ್ರಿಸ್ತ ಶಕ 1828ಕ್ಕಿಂತ ಮೊದಲ ಚಾಮರಾಜನಗರಕ್ಕ ಅರಕೊಠಾರ, ಅರೆಕುಠಾರ, ಅರೆಕೊಠಾರ, ಅರಕೊಠಾರ ಅಂತ ಹೆಸರಿತ್ತಂತ್ರಿ. ಕ್ರಿಸ್ತ ಶಕ 1116 ಒಂದು ಜೈನರ ಶಿಲಾಶಾಸನದೊಳಗ ಅರಕೊಠಾರ ಅಂತೇಳಿ ಈ ಊರಿನ ಉಲ್ಲೇಖ ಮಾಡ್ಯಾರ. ಮೈಸೂರಿನ ಅರಸರಾದಂತಹ ಚಾಮರಾಜ ಒಡೆಯರ್ ಅವರು ಈ ಅರಕೊಠಾರದಾಗ ಕ್ರಿಸ್ತ ಶಕ 1776ರಲ್ಲಿ ಜನಿಸ್ತಾರಂತ. ಅವರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲಿ ಒಂದು ಚಾಮರಾಜೇಶ್ವರ ದೇವಸ್ಥಾನವನ್ನ ಕಟ್ಟಿಸಿ ಅದಕ್ಕ ಮತ್ತೆ ಈ ಊರಿಗೆ ಚಾಮರಾಜನಗರ ಅಂತ ನಾಮಕರಣ ಮಾಡ್ತಾರ. ಅವರ ತಂದೆಯವರ ನೆನಪಾಗಿ ಈ ಊರನ್ನ ಅವರು ಕಟ್ತಾರ. ಈ ಲಿಂಗ ಏನೈತಿ ಅದನ್ನ ಶೃಂಗೇರಿಯ ಗುರುಗಳ ಆಶೀರ್ವಾದದೊಂದಿಗೆ ಇಲ್ಲೇ ತಗೊಂಡ್ಬಂದಾರ. ಇದು ಮೂಲತಃ ಶೃಂಗೇರಿ ನರ್ಮದಾ ಲಿಂಗ. ಇಲ್ಲಿ ಚಾಮರಾಜೇಶ್ವರ ಲಿಂಗ ಅಂತೇಳಿ ಪ್ರತಿಷ್ಠಾಪನಾ ಮಾಡಿರ್ತಕ್ಕಂಥ. ಈಗ ನಾನು ಚಾಮರಾಜೇಶ್ವರ ಗರ್ಭಗುಡಿಯ ಒಳಗಡೆ ಲಿಂಗದ ಹತ್ರ ಇದ್ದೀನಿ. ದೇವರ ಮತ್ತು ದೇವಸ್ಥಾನದ ಮೂರ್ತಿ ಬಗ್ಗೆ ಅರ್ಚಕರೇ ನನಗೆ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅವ್ರನ್ನ ನಾನೀಗ ಮಾತಾಡ್ಸ್ತೀನಿ. ಇದು ಬಹಳ ಹಿಂದೆ ಹರಿಕೋಟಾರ ಅಂತ ಇತ್ತು. ಹರಿಕೋಟಾರ ಅಂತ ಇತ್ತು. ಆಮೇಲೆ ಯಾವುದೋ ಕಾರಣಕ್ಕೆ ಮೈಸೂರು ಮಹಾರಾಜರು ಬಂದಾಗ ಚಾಮರಾಜರು ಹುಟ್ಟಿದ ಜಾಗ ಇದು. ಚಾಮರಾಜನಗರ, ಚಾಮರಾಜೇಶ್ವರ, ಚಾಮರಾಜನಗರ. ಅದಕ್ಕೆ ಚಾಮರಾಜನಗರ ಅನ್ನೋ ಹೆಸರು ಬರೋದಕ್ಕೆ ಚಾಮರಾಜ ಹುಟ್ಟಿದ್ರಲ್ಲ, ಆದ್ದರಿಂದ ಅವರ ಸವಿ ನೆನಪಿಗಾಗಿ ಮುಮ್ಮಡಿ ಕೃಷ್ಣರಾಜರು, ಚಾಮರಾಜರ ಮಗ ಮುಮ್ಮಡಿ ಕೃಷ್ಣರಾಜರು ಈ ದೇವಸ್ಥಾನ ಚತುರ್ಯುಗ ಮೂರ್ತಿ. ಅರ್ಧನಹಳ್ಳಿ ಜಿನಲಿಂಗೇಶ್ವರದ ಇದಕ್ಕೆ 6 ಕಿಲೋಮೀಟರ್ ಸತ್ಯಮಂಗಲ ರೋಡ್ನಲ್ಲಿ ಅರ್ಧನಹಳ್ಳಿ ಅಂತಿದೆ. ಅಲ್ಲಿ ಬಹಳ ವರ್ಷದಿಂದ ಇತ್ತು ಒಂದು ಹುತ್ತ. ಆ ಹುತ್ತಿದ ಮೇಲೆ ಹಸು ಹೋಗಿ ಚೆನ್ನಾಗಿ ಹಾಲು ಕರೆದ್ಬಿಟ್ಟು ಮನೆಗೆ ಬರ್ತಾ ಇತ್ತು.
ಆಗ ನೀನು ಹಾಲು ಕೊಡೋರಲ್ಲ ಅಂತ ಅನ್ನೋದಕ್ಕೋಸ್ಕರ ಹಸುವಿನ ಪಾಲಕ ಏನ್ ಮಾಡ್ದ, ಆ ಹಸುವಿನ ಎಲ್ಲಿ ಹೋಗುತ್ತೆ ಅದನ್ನು ನೋಡ್ತಾ ಇದ್ದ. ಅಲ್ಲಿ ಹೋದ್ರೆ ಒಂದು ಹುತ್ತಿನ ಮೇಲೆ ಹಾಲೆಲ್ಲ ಬಂದ್ಬಿಡ್ತು. ಆಮೇಲೆ ಹೀಗೆ ನೋಡ್ತಾನೆ, ಅಡಿಲಿ ಶಿವಲಿಂಗ ಇದೆ. ಆ ಶಿವಲಿಂಗ ತಂದು ಅದಕ್ಕೆ ಹರದ ಅಂತ ಇಟ್ಟು ಅವ್ನು ತೆಗೆದು ಮಾಡ್ಕೊಂಡು ಹಳ್ಳಿ ಆಯ್ತು. ಅದರ ಹಳ್ಳಿ ಹೆಸರಿಟ್ಟು ಅದು ಪರಮ ದಿವ್ಯ ಲಿಂಗೇಶ್ವರ ವಿಶ್ವಮೂರ್ತಿ. ನಮ್ಮಲ್ಲಿ ವಿಶ್ವಮೂರ್ತಿ 40 ವರ್ಷದಿಂದ ನಮ್ಮ ಹತ್ರನೇ ಇರೋದು. ಇದರ 3 ಊರು ಮಾತ್ರ ಹರದನಹಳ್ಳಿಲಿ ಈಗಲೂ ಇದೆ ಆಚರಣೆ. ಇವಳು ಹರದನಹಳ್ಳಿ ದಿವ್ಯಲಿಂಗೇಶ್ವರ, ಅವಳು ಪೂರ್ಣ ಮಂಗಳ ಕಾಮಾಕ್ಷಮ್ಮ, ಇವಳು ಶಿವಗಾಮಿ. ಪ್ರಧಾನ ಗುಡಿಯ ಬಲಭಾಗದಲ್ಲಿ ಪ್ರಧಾನ ಗರ್ಭಗುಡಿಯನ್ನ ನೋಡ್ಕೊಂಡು ನಾವೀಗ ಚಾಮುಂಡೇಶ್ವರಿ ಅವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಮೈಸೂರು ಒಡೆಯರ ಮನೆ ದೇವರು ಚಾಮುಂಡಿ ದೇವಸ್ಥಾನ ಐತ್ರಿ. ಪ್ರಧಾನ ಗುಡಿಯ ಎಡಭಾಗದಾಗ ನೋಡಿ, ಇದು ಕೆಂಪನಂಜಮ್ಮ ಅವರ ದೇವಸ್ಥಾನ ಸನ್ನಿಧಿ, ದೇವಸ್ಥಾನ, ಪಾರ್ವತಿ ದೇವಸ್ಥಾನ. ಅರಸರ ಕಾಲದಲ್ಲಿ, ಮೈಸೂರು ಅರಸರ ಕಾಲದಲ್ಲಿ ಸೊಪ್ಪಿನ ಕೊಳದಲ್ಲಿ ದೊರೆಯಿತು. ಅದನ್ನ ತಗೊಂಡ್ ಬಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮೈಸೂರು ಮಹಾರಾಜರು. ಚಾಮರಾಜನಗರದ ಆಷಾಢ ಮಾಸದ ತೇರು ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ವೈಭವದಿಂದ ನಡೆಯುತ್ತದೆ. ಇದಕ್ಕೆ ಒಂದು ಸಂಕೇತ ಇದೆ. ಯಾರು ನವದಂಪತಿಗಳು ಬಂದು ಚಾಮರಾಜೇಶ್ವರನ ದರ್ಶನ ಮಾಡಿ ಆಯುಷು, ಆರೋಗ್ಯ, ಸಂತಾನ ಅಭಿವೃದ್ಧಿ ಒಂದು ಶಕ್ತಿ ಇದೆ. ಇದನ್ನ ಎಲ್ಲರೂ ಬಂದು ನಮ್ಮ ದೇವರ ದರ್ಶನ ಮಾಡಿ, ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು, ಮತ್ತೆ JEBಯವರು, ಮತ್ತೆ ಪೌರ ಕಾರ್ಮಿಕರು ಇವರೆಲ್ಲ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವರಿಗೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾಮರಾಜನಗರದಲ್ಲಿ ವರ್ಷವೂ ವೈಭವದಿಂದ ಚಾಮರಾಜೇಶ್ವರ ರಥೋತ್ಸವ ಎಲ್ಲರೂ ನಡೀಬೇಕು ಅಂತ ನಿಮ್ಗಳ ಸಹಕಾರ ಅತ್ಯಗತ್ಯ. ಈ ಒಂದು ವಿಶೇಷವಾದಂತಹ ದೇವಾಲಯ ಸ್ಥಾಪನೆಯಾಗಿ ಸರಿಸುಮಾರು ಒಂದು 200 ವರ್ಷಗಳಾಗಿದೆ. ಈ 200 ವರ್ಷಗಳಿಂದ ಪ್ರತಿ ವರ್ಷ ತೇರು ನಡ್ಕೊಂಡ್ ಬರ್ತಾ ಇದೆ. ಪ್ರಾರಂಭದಲ್ಲಿ ಶೃಂಗೇರಿಯ ಮಹಾಗುರುಗಳು ಅದಕ್ಕೆ ತೇರನ್ನ ಕೊಟ್ಟಿದ್ರು. ನಂತರದಲ್ಲಿ ಬೇರೆ ತೇರನ್ನ ಮಾಡ್ತು. ಆ ಕಾಲಾನಂತರ ಒಂದು 5 ವರ್ಷ ತೇರು ನಿಂತೋಗ್ಬಿಟ್ಟಿತ್ತು. ಈಗ ಹೊಸದಾಗಿ ತೇರನ್ನ ಮಾಡಿ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆಷಾಢ ಮಾಸದಲ್ಲಿ ತೇರು ನಡೆಯುತ್ತೆ. ಹಾಗೆ ಯಾಕಪ್ಪ ಅಂತ ಹೇಳಿದ್ರೆ, ಚಾಮರಾಜ ಒಡೆಯರು ಹುಟ್ಟಿದ ಸ್ಥಳ ಆಷಾಢ ಮಾಸದಲ್ಲಿ ಹುಟ್ಟಿದ್ರು ಅವರು ಅಂತ ಒಂದು ಪ್ರತೀತಿ. ಆ ಕಾರಣಕ್ಕಾಗಿ ಅವ್ರು ಹುಟ್ಟಿದ ನೆನಪಿಗಾಗಿ ರಥೋತ್ಸವ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ರಥೋತ್ಸವವನ್ನು ಮಾಡ್ತಾರೆ. ಆದ್ರೆ ಹಿಂದಿನ ತಿಂಗಳು ಜ್ಯೇಷ್ಠದಲ್ಲಿ ಇಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಶಿವನ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ ಅಂತ ಹೇಳಿ ಮಾಡ್ತಾರೆ. ಅದು ಗಿರಿಜಾ ಕಲ್ಯಾಣ ಆಯ್ತು, ಈಗ ರಥೋತ್ಸವ. ಆಷಾಢ ಮಾಸದಲ್ಲಿ ನವ ದಂಪತಿಗಳೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳನ್ನ ತವ್ರ ಮನೆ ಕಳ್ಸಿರ್ತಾರೆ ಒಂದು ತಿಂಗಳು ಆಷಾಢ ಮಾಸದಲ್ಲಿ. ಹಾಗಾಗಿ ಅವ್ರು ಪುನಃ ಇಲ್ಲಿ ಸಂದರ್ಭ ಏನಪ್ಪಾ ಅಂದ್ರೆ, ಬಂದು ಜಾತ್ರೆಗೆ ಬಂದು ದೇವರನ್ನ ದರ್ಶನ ಮಾಡಿ ಅನುಗ್ರಹ ಪಡೆದು ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ, ನಮ್ಮ ಸಂತಾನೋತ್ಪತ್ತಿ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳಿ ದೇವರ ಆಶೀರ್ವಾದ ಪಡೆಯೋದಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಏನಪ್ಪಾ ಅದು ವಿಶೇಷ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ದಂಪತಿಗಳು ಬರ್ತಾರೆ, ಉತ್ಸಾಹದಿಂದ ಬರ್ತಾರೆ. ಅವ್ರ ಜೊತೆಗೆ ಯುವಕರು ಜಾಸ್ತಿ. ರಥವನ್ನು ಎಳಿಬೇಕಾದ್ರೆ ಯುವಕರು ತುಂಬಾ ಉತ್ಸಾಹದಿಂದ ರಥ ಎಳಿತಾರೆ. ಎಲ್ಲ ತುಂಬಾ ಸಾಮರಸ್ಯ ಚೆನ್ನಾಗಿದೆ, ಒಬ್ಬರಿಗೊಬ್ಬರಿಗೂ ಸಾಮರಸ್ಯ ತುಂಬಾ ಚೆನ್ನಾಗಿದೆ. ಆ ಒಂದು ದೇವರ ಆಶೀರ್ವಾದ ಚಾಮರಾಜನಗರದ ಜನತೆಗೆ ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಭಾವಿಸ್ತಾ, ಈ ದೇವಸ್ಥಾನದ ಆವರಣದೊಳಗ್ರಿ ಅನೇಕ ಸಣ್ಣ ಸಣ್ಣ ಗುಡಿಗಳದಾವ. ಆ ಗುಡಿಗಳನ್ನ ನೋಡೋಣ, ಯಾವ್ಯಾವ ಗುಡಿಗಳು ಅಂತ. ಇದೆಲ್ಲ ಕಾಣಿಸ್ತಾವ ನೋಡ್ರಿ, ಅವೆಲ್ಲ ಕಾಣಿಸ್ತಕತ್ತೇವಲ್ಲ, ಅವು ಸಣ್ಣ ಸಣ್ಣ ಗುಡಿಗಳವು. ಅಲ್ಲಿ ಯಾವ್ಯಾವ ದೇವ್ರ ಅದಾವ ಅನ್ನೋದನ್ನ ಅಲ್ಲಿ ಹೋಗಿ ನಾವು ತಿಳ್ಕೊಳ್ಳೋಣ. ಆವರಣದ ಸುತ್ತನೂ ಈ ತರ ನಮ್ಗ ಗುಡಿಗಳು ಸಿಗ್ತಾವ. ಕ್ಷೇತ್ರಪಾಲ, ಗ್ರಾಮ ದೇವತೆ ಅಂತ ಹೇಳಿ ಗ್ರಾಮವನ್ನು ಕಾಯುವಂತಹ ಒಂದು ದೇವರು ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗಾಗಿ ಬಂದಂತಹ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಬಂದು ಕೈ ಮುಗಿದು ಆಶೀರ್ವಾದವನ್ನು ಪಡ್ತಾರೆ. ಚಾಮರಾಜೇಶ್ವರನ ದರ್ಶನವನ್ನ ಪಡೆದವ್ರು ಎಲ್ರೂ ಈ ಕ್ಷೇತ್ರ ಪಾಲನೆಗೆ ಬಂದು ವರದಿಯನ್ನ ಒಪ್ಪಿಸ್ಬೇಕು ಅಂತ ಒಂದು ಪದ್ಧತಿ ಅದು. ಸೊ ಎಲ್ರು ಇಲ್ಲಿಗೆ ಬಂದು ಈ ಕ್ಷೇತ್ರ ಪಾಲನೆಗೆ ಒಂದು ನಮಸ್ಕಾರ ಹಾಕೊಂಡು ಹೋಗ್ತಾರೆ. ದೇವಸ್ಥಾನದ ಪ್ರಾಕಾರದ ಉತ್ತರ ಭಾಗ ಅಥವಾ ಎಡಭಾಗ ಅಂತ ಏನ್ ನಾವು ಕರಿತೀವಿ, ಅಲ್ಲಿರ್ತಕ್ಕಂಥ ಏನ್ ಸಣ್ಣ ಸಣ್ಣ ಗುಡಿಗಳದ್ರವಲ್ರಿ, ಇದರೊಳಗ ಶಿವನ ಪಂಚವಿಷಯಂತಿ ಅಂದ್ರೆ 25 ಮೂರ್ತಿಗಳು ಈ ಗುಡಿ ಒಳಗ ಕೆತ್ತನೆ ಮಾಡ್ಯಾರ. ಮಹಾಲಿಂಗೋದ್ಭವ, ಪ್ರದಕ್ಷಿಣಾ ಮೂರ್ತಿ, ಸುಕಾಶಿನ ಮೂರ್ತಿ, ಏಕಪಾದ ಮೂರ್ತಿ, ಸೋಮಸ್ಕಂದ ಮೂರ್ತಿ, ವಿಘ್ನೇಶ್ವರ ವರಪ್ರಸನ್ನ ಮೂರ್ತಿ, ಚಕ್ರದಾನ ಮೂರ್ತಿ, ವಿಷಕಂಠ ಮೂರ್ತಿ, ಚಂಡಿಕೇಶ್ವರ ವರಪ್ರಸನ್ನ ಮೂರ್ತಿ, ಕಂಕಾಳ ಮೂರ್ತಿ, ಕಿರಾತಾರ್ಜುನ ಮೂರ್ತಿ, ಅರ್ಧನಾರೀಶ್ವರ ಮೂರ್ತಿ, ವೀರಭದ್ರ ಮೂರ್ತಿ, ಶಂಕರನಾರಾಯಣ ಮೂರ್ತಿ, ಕಾಲಸಂಹಾರ, ಕಾಮಸಂಹಾರ, ಭಿಕ್ಷಾಟನ, ಗಿರಿಜಾ ಕಲ್ಯಾಣ ಮೂರ್ತಿಗಳು, ತಾಂಡವೇಶ್ವರ,
ವೃಷಭಾರೂಢ ಮೂರ್ತಿ, ಉಮಾಮಹೇಶ್ವರ, ಚಂದ್ರಶೇಖರ ಇತ್ಯಾದಿ ಮೂರ್ತಿಗಳನ್ನ ನಾವು ಈ ಕಿರುಗುಡಿ ಒಳಗ ನೋಡ್ಬೋದ್ರಿ. ಇನ್ನ ದೇವಸ್ಥಾನದ ಪ್ರಾಕಾರದ ಹಿಂಭಾಗ ಅಥವಾ ಏನು ಪಶ್ಚಿಮ ಭಾಗದೊಳಗ ಸಹಸ್ರಲಿಂಗನೂ ಐತಿ, ಮತ್ತ ಬೇರೆ ಬೇರೆ ಈ ಸಾಲು ಲಿಂಗಗಳನ್ನ ಇಲ್ಲಿ ನಾವು ನೋಡ್ಬೋದ್ರೆ. ಬಾಲ ನಂಜರಾಜೇಶ್ವರ, ರುದ್ರೇಶ್ವರ, ಮರಿದೇವೇಶ್ವರ, ಬಸವೇಶ್ವರ, ಸಿದ್ದೇಶ್ವರ, ಚಲವೇಶ್ವರ, ಮತೀಶ್ವರ, ಮುದ್ದಲಿಂಗೇಶ್ವರ, ಪುಟ್ಟರಂಗೇಶ್ವರ, ಬಾಲಚಾಮರಾಜೇಶ್ವರ ಇತ್ಯಾದಿ ಲಿಂಗಗಳನ್ನ ನಾವಿಲ್ಲೇ ನೋಡ್ಬೋದ್ರಿ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಗಮನಿಸ್ಬೇಕಂತಂದ್ರ ಪ್ರತಿಯೊಂದು ಲಿಂಗದ ಎದುರಿಗೂ ಒಂದೊಂದು ಬಸವಣ್ಣನ ವಿಗ್ರಹಗಳನ್ನ ಇಟ್ಟಿರುವಂತದ್ದು. ದೇವಸ್ಥಾನದ ಆವರಣದಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಸಹಸ್ರಲಿಂಗ, ಒಂದೇ ಲಿಂಗದಲ್ಲಿ 1000 ಲಿಂಗವನ್ನ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಲಿಂಗ. ಮುಖ್ಯ ದೇವರಾದಂತಹ ಚಾಮರಾಜೇಶ್ವರ, ಬಲಭಾಗದ ಮೂಲೆಯಲ್ಲಿ ನಮ್ಮ ಸಹಸ್ರಲಿಂಗ ದೇವಾಲಯ ಇದೆ. ಇನ್ನೊಂದು ಅಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಆ ಲಿಂಗದ ಒಳಗಡೆ ಮೇಲ್ಗಡೆ 1000 ಲಿಂಗಗಳನ್ನ ಕೆತ್ತಿದ್ದಾರೆ. ಹಾಗಾಗಿ ಇದಕ್ಕೆ ವಿಶೇಷ. ಯಾವುದೇ ರೀತಿಯಾದಂತಹ ನಾವು ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಗಳಾಗಬೇಕು ಅಂತ ಹೇಳಿ ನಾವು ನಿರ್ದಿಷ್ಟವಾಗಿ ದೇವರನ್ನು ನಾವು ಬೇಡ್ಕೊಂಡಾಗ ಈ ಒಂದು ಸಮಯದಲ್ಲಿ ಆ ದೇವರು ನಮ್ಗೆ ಎಲ್ಲಾ ಕಾರ್ಯಗಳನ್ನ ಒಳ್ಳೇದು ಮಾಡ್ಕೊಡ್ತಾನೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಹಾಗಾಗಿ ಇದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಲಿಂಗದ ಮೇಲೆ 1000 ಲಿಂಗಗಳನ್ನು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿ ಇದೊಂದು ಅದ್ಭುತವಾದಂತಹ ಸೂಕ್ಷ್ಮ ಕೆತ್ತನೆ ಇರುವಂತಹ ಲಿಂಗ ಆಗಿದೆ. ದೇವಸ್ಥಾನದ ಬಲಭಾಗ ಅಥವಾ ದಕ್ಷಿಣ ಭಾಗಕ್ಕೆ ಬಂದ್ರ ಇಲ್ಲೂ ಕೂಡ ಒಂದು ಪ್ರಾಕಾರದ ಸಾಲ ಸಿಗ್ತೈತ್ರಿ. ಅದ್ರೊಳಗೂ ಸಣ್ಣ ಸಣ್ಣ ಗುಡಿಗಳದಾವು. ಅಲ್ಲೇ ಬೇರೆ ಬೇರೆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ದಕ್ಷಿಣ ಭಾಗದ ಪ್ರಾಕಾರದ ಕಿರುಗುಡಿ ಏನ್ ಸಣ್ಣ ಗುಡಿ ಆಗದಾವಲ್ರಿ, ಅಲ್ಲೇ ಒಟ್ಟು 63 ವಿವಿಧ ವಿಗ್ರಹಗಳು ಅದಾವಂತ. ಅವರ ಹೆಸರು ಸಮೇತವಾಗಿ ಇಲ್ಲಿ ಅವರನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಏನ್ ನಿನ್ನ ಹೆಸರು? ಯಾವ ಊರು? ಹೆಂಗ ಅನಿಸ್ತಿದೆ ಜಾತ್ರೆ? ಏನೇನ್ ತೆಗೆಸ್ಕೊಂಡೆ ಜಾತ್ರೆಯಲ್ಲಿ? ಏನು ತೆಗೆಸ್ಕೊಳ್ಳಿಲ್ವಾ? ಮತ್ ಜಾತ್ರೆಗೆ ಯಾಕೆ ಬಂದೆ? ಏನಂತ ಕೇಳ್ಕೊಂಡೆ? ಆಯ್ತು ಬಂಗಾರ, ಥ್ಯಾಂಕ್ ಯು. ದೇವಸ್ಥಾನದ ವಿಶೇಷತೆಗಾಗಿ ಸೈಕಲ್ ಅಗರಬತ್ತಿಯವರು ಇಲ್ಲೊಂದು 6 ಅಡಿ 6 ಫೂಟಿನ ಅಗರಬತ್ತಿಯನ್ನ ಹಚ್ಚಿದ್ದಾರೆ. ಇಲ್ಲಿದೆ ನೋಡಿ. ದೇವಸ್ಥಾನದ ಪ್ರಧಾನ ಲಿಂಗ ಮತ್ತೆ ಮಾತೆಯರ ದೇವಸ್ಥಾನಗಳನ್ನ ನೋಡ್ಕೊಂಡಿದೀವಿ. ಈಗ ತೇರನ್ನ ನೋಡೋಣ. ತೇರನ್ನ ಹೆಂಗ ಎಳಿತಾರ ಅನ್ನೋದನ್ನ ಈಗ ನೋಡ ಪ್ರಯತ್ನ ಮಾಡೋಣ ನಾವು. ಸ್ವಲ್ಪ ಸೈಡ್ ಕೊಡಿ, ಸ್ವಲ್ಪ ಸೈಡ್ ಕೊಡಿ, ಸ್ವಲ್ಪ ಸೈಡ್ ಕೊಡಿ ಬ್ರದರ್. ಇದು ನೋಡ್ರಿ ಬ್ರಹ್ಮ ರಥೋತ್ಸವ.
ಈ ಬ್ರಹ್ಮ ರಥೋತ್ಸವನ ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಉತ್ಸವ ಮೂರ್ತಿಗಳಿಗೆ ಪೂಜೆ ಮಾಡ್ತಾರ. ಇವು ಇಲ್ಲಿದಾವ ನೋಡ್ರಿ, ಈಗ ಉತ್ಸವ ಮೂರ್ತಿಗಳು ಇಲ್ಲಿ ಪೂಜೆ ನಡೆದೈತೆ ಅವಕ್ಕ. ತೇರನ್ನ ಎಳೆಯೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಂಡಾರ. ಕೆಳಗಡೆ ಹಣ್ಣು ಮತ್ತು ಜವನಾನ ಎಸೆಯೋದಕ್ಕೂ ಆ ಕಡೆ ನವದಂಪತಿಗಳು ರೆಡಿ ಆಗ್ಯಾರ. ಭವ್ಯ ಭಾರತದ ಯುವ ಪ್ರಜೆಗಳು ತೇರನ್ನು ಎಳೆಯಕ್ ರೆಡಿ ಆಗ್ಯಾರ. ಇದು ಉತ್ಸವ ಮೂರ್ತಿಯ ರಥ ಇದೈತಲ್ರಿ. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಮೂರ್ತಿಯನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗೋದಕ್ಕಿರ್ತಕ್ಕಂಥ ಒಂದು ಸಣ್ಣ ಪಲ್ಲಕ್ಕಿ ಅಥವಾ ರಥ ಅಂತ ನಾವು ಹೇಳ್ಬೋದು. ಇದಕ್ಕೆ ಇಲ್ಲಿಂದ ಹೊರಟ ರಥ ಬೀದಿಯನ್ನೆಲ್ಲ ಸುತ್ತಾಕೊಂಡು ಬಂದು ಮತ್ತ ಇಲ್ಲಿಗೆ ಬಂದು ನಿಲ್ತೈತಿ. ಇದ ನೋಡ್ರಿ, ಬಾಳೆಹಣ್ಣು ಮತ್ತು ತುಳಸಿ ಹಣ್ಣು ಮತ್ತು ಜವನ ಅಂತಾರೆ ಇದಕ್ಕ. ಹಿಂಗ ಹಣ್ಣು ಜವನಾನ ಹಿಡ್ಕೊಂಡು ಬರೀ ನವದಂಪತಿಗಳು ಅಷ್ಟ ಅಲ್ರಿ, ಬೇಗ ನಾವು ನವದಂಪತಿಗಳಾಗ್ಲಿ ಅಂತ ಅವಿವಾಹಿತರು ಹಣ್ಣು ಮತ್ತು ಜವನಾನ ಇಟ್ಕೊಂಡಿದ್ರು. ಹಳೆ ದಂಪತಿಗಳು ಸಂಸಾರ ಸಮೇತರಾಗಿ ಬೇರೆ ಬೇರೆ ಕೋರಿಕೆಗಳನ್ನ ಈಡೇರಿಸು ಅಂತೇಳಿ ಹಣ್ಣು ಜವನಾನ ಎಸೆಯಾಕ ರೆಡಿ ಆಗಿದ್ರು. ಇದೈತಲ್ರಿ, ಇದು ನಂದಿ ಕೋಲು. ಇದನ್ನು ಹೊರಾಕ ಹೆಗಲ್ಗಟ್ಟಿರ್ಬೇಕು. ಬರೀ ಹೆಗಲ್ ಅಷ್ಟಲ್ಲ, ಸೊಂಟನೂ ಸ್ಟ್ರಾಂಗ್ ಆಗಿರ್ಬೇಕು. ಕಾಲಾಗೂ ಭಾಳ ಕಸು ಇರ್ಬೇಕ್ರ. ಮತ್ತ ಯಾಕಂದ್ರ ಇದನ್ನ ಹೊತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಜ್ಜೆ ಹಾಕ್ಬೇಕು, ಅಂದ್ರ ಕುಣಿಬೇಕು. ಅಷ್ಟು ಸುಲಭದ ಕೆಲಸ ಅಲ್ರ. ರಥ ಬೀದಿಯಾಗ ಅನೇಕರು ಹಣ್ಣು ಜವನ ಹಿಡ್ಕೊಂಡು ತೇರಿಗೆ ಕಾಯಕತ್ತಿದ್ರು. ಅವ್ರಕ್ಕಿಂತ ಹೆಚ್ಚಿನ ಜನ ಮೊಬೈಲ್ ಹಿಡ್ಕೊಂಡು ಕಾಯಕತ್ತಿದ್ರು. ರಥ ಬರೋದನ್ನ ಫೋಟೋ ತೆಗಿಬೇಕು, ಸೆಲ್ಫಿ ತಕೋಬೇಕು ಅಂತ ಹೇಳಿ.
1866 ಶೃಂಗೇರಿ ಮಠದಿಂದ ಈ ದೇವಸ್ಥಾನಕ್ಕೆ ಒಂದು ರಥ ಕೊಟ್ಟಿದ್ರು ಅಂತ. ಮೊದಲ ಅದ ರಥದೊಳಗನ ಇಲ್ಲಿ ರಥೋತ್ಸವ ನಡೀತಿತ್ತು. ತದನಂತರ ಏನೋ ಕಾಲಕ್ರಮೇಣ ಬೇರೆ ಒಂದು ರಥ ಮಾಡಿಕೊಂಡ್ರು. ಈಗ ಇಲ್ಲೇನು ರಥ ಎಳೆಯಾಕತ್ಯಾರ, ಈ ರಥ ಕೂಡ ಇತ್ತೀಚೆಗೆ ನಿರ್ಮಾಣ ಮಾಡ್ಕೊಂಡಿದ್ರಿ. ಹಿಂದ ಈ ರಥಕ್ಕ ಕಿಡಿಗೇಡಿ ಒಬ್ರು ಬೆಂಕಿ ಹಚ್ಚಿದ್ರು ಅಂತೇಳಿ ರಥ ಮುಕ್ಕಾಗಿತ್ತು. ಮತ್ತ ರಥನೂ ಮುಕ್ಕಾಗಿತ್ತು, ಕೊರೋನಾ ಇತ್ತು ಅನ್ನೋ ಕಾರಣಕ್ಕ ಒಂದು 5 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆದಿರ್ಲಿಲ್ಲ. ಇನ್ನ ರಥ ಬೀದ್ಯಾಗ ಅಲ್ಲಲ್ಲಿ ಏನು 3 ದಾರಿ 4 ದಾರಿ ಕೂಡಲೇ ಹಿಂಗ ರಥನ ನಿಲ್ಲಿಸ್ಕೊಂಡು ಹೋಗ್ತಾರೆ. ಯಾಕಂದ್ರ ಪ್ರತಿ ಕೆರೆಯಾಗೂ ರಥಕ್ಕ ಪೂಜೆ ಮಾಡಬೇಕು ಅಂತೇಳಿ ಅಥವಾ ಪೂಜೆ ಸಲ್ಲಿಸ್ಬೇಕು ಅಂತೇಳಿ ಕೆಲವೊಬ್ರು ಅನ್ಕೊಂಡಿರ್ತಾರ. ಅವ್ರಿಗೆ ಅನುಕೂಲ ಆಗಲಿ ಅಂತ ಅದನ್ನ ರಥನ ಇಲ್ಲಿ ನಿಲ್ಲಿಸ್ತಾರ. ಈ ಹಣ್ಣು ಜವನನ ಕೆಲವೊಬ್ರು ರಥಕ್ಕ ಅಂತಾನೆ ಹೊಡೆದ್ರ, ಇನ್ನು ಕೆಲವೊಬ್ರು ರಥದಾಗ ಕುಂತಿರ್ತಾರಲ್ರಿ ಪೂಜಾರಿಗಳು, ಅವ್ರನ್ನ ಗುರಿ ಇಟ್ಟು ಹೊಡೆದ ಮಜಾ ತಗೊಳ್ಳೋರು ಇದ್ರು ಈ ರಥೋತ್ಸವದಾಗ. ಈ ವಿಡಿಯೋ ಏನಾದ್ರೂ ದೇವಸ್ಥಾನದ ಆಡಳಿತ ಮಂಡಳಿಯವರು ನೋಡಾಕತ್ತಿದ್ರು, ಅವ್ರಿಗೊಂದು ನನ್ನದೊಂದು ಸಲಹೆ ಅಥವಾ ಮನವಿ ಅಂದ್ಕೊಳ್ರಿ. ರಥ ಎಳೆಯಾಕ ಯುವಕರು ಬರ್ತಾರ, ಸರಿ ಒಪ್ಪಂತ ಮಾತ್ರ. ಆದ್ರ ಒಂದು ಚಾನ್ಸ್ ಅನ್ನ ಇಲ್ಲಿಗೆ ಬರೋ ನವದಂಪತಿಗಳಿಗೆ ಕೊಡಬೇಕ್ರಿ. ಯಾಕಂದ್ರ ಮುಂದೆ ಅವರು ಸಂಸಾರದ ರಥನ ಎಳ್ಕೊಂಡು ಸಾಗಿಸ್ಬೇಕಲ್ಲ. ದೇವಸ್ಥಾನದ ಕುಂಬಿ ಅಥವಾ ಪ್ರಾಕಾರದ ಹೊರಗಿನ ಮೇಲ್ಭಾಗ ಏನೈತಲ್ರಿ, ಅದನ್ನ ಸುಡಾನ್ ಮಣ್ಣು ಅಂತ ಹೇಳಿ ಬರ್ತೈತಿ, ಅದ್ರಾಗ ಕಟ್ಟ್ಯಾರಂತ. ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಕೋಷ್ಟಕಗಳನ್ನ ಮಾಡಿ ಅದ್ರೊಳಗ ದೇವರ ವಿಗ್ರಹಗಳನ್ನ ಮಾಡ್ಯಾರ. ಒಂದೊಂದು ದೇವರಿಗೂ ಒಂದೊಂದು ಹೆಸರನ್ನ ಇಟ್ಟು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಯಾರ. ಹಂಗ ಈ ದೇವಸ್ಥಾನದ ಸುತ್ತ ಒಂದು 25 ಗಣೇಶನ ಮೂರ್ತಿಗಳು ಅದಾವ ಆ ಸಣ್ಣ ಸಣ್ಣ ಕೋಷ್ಟಕದಾಗ. ನೋಡ್ರಿ, ಈಗ ತೇರು ಮೂಲ ಸ್ಥಾನಕ್ಕೆ ಬಂದು ನಿಂತಿತು. ಅದ್ರಾಗಿದ್ದಂತ ಎಲ್ಲಾ ಉತ್ಸವ ಮೂರ್ತಿಗಳನ್ನ ಕೆಳಗಿಳಿಸಾಕತ್ರು. ಆಷಾಢ ಮಾಸದಾಗ ಈ ನವದಂಪತಿಗಳು ಯಾಕೆ ದೂರ ಇರಬೇಕು ಅನ್ನೋದಕ್ಕ ಒಂದು ತರ್ಕ ಐತಿ. ಪತಿ ಪತ್ನಿ ಆಷಾಢದಲ್ಲಿ ಕೂಡಿದ್ದು ಅಕಸ್ಮಾತ್ ಪತ್ನಿ ಏನಾದ್ರೂ ಈ ಆಷಾಢ ಮಾಸದಾಗ ಗರ್ಭವತಿ ಆದ್ರ ಮುಂದ ಮಗು ಹುಟ್ಟೋದು ಚೈತ್ರ ಮಾಸ. ಅಂದ್ರೆ ಚೈತ್ರ ಮಾಸ ಅಂತಂದ್ರೆ ಏನ್ರಿ, ಅದು ಸಮ್ಮರ್ ಮಿಡ್ಲ್, ಅದು ಅಂದ್ರೆ ಕೆಟ್ಟ ಬ್ಯಾಸ್ಗಿ ಅದ್ರ ಮಧ್ಯ, ಅಂದ್ರೆ ಕೆಟ್ಟ ಬ್ಯಾಸ್ಗ್ಯಾಗ ಮಗು ಹುಟ್ಟೋ ಸಾಧ್ಯತೆ ಬಹಳ ಇರ್ತೈತಿ. ಒಂದು ನೀರಿನ ಕೊರತೆ ಇರ್ತೈತಿ, ಇನ್ನೊಂದು ವೆದರ್ ಹವಾಮಾನ ತುಂಬಾ ಡ್ರೈ ಆಗಿರ್ತದೆ, ಬಿಸಿಲು ಜಾಸ್ತಿ ಡ್ರೈ ಆಗಿರೋದ್ರಿಂದ ಈ ತಾಯಿ ಮತ್ತ ಮಗುಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕ ಈ ಒಂದು ತಿಂಗಳವನ್ನ ಗಂಡ ಹೆಂಡತಿನ ದೂರ ಇಟ್ಟು ಚೈತ್ರ ಮಾಸದೊಳಗ ಮಗು ಹುಟ್ಟೋದನ್ನ ತಪ್ಸೋ ಒಂದು ರೀಸನ್ ಇರ್ತದ ಅದ್ರೊಳಗಡೆ. ಇದು ಸ್ಪೆಷಲ್ ಅಂತ ನಾನೇನ್ ಹೇಳಿದ್ನಲ್ಲ, ಇದು ನವ ವಿವಾಹಿತರ ಜಾತ್ರೆ ಅಂತ ಇದಕ್ಕೆ ಕರೀತಾರ. ಈಗ ನನಗೊಂದು ಬಿಗ್ ಟಾಸ್ಕ್ ಏನಂತಂದ್ರ, ಈ ನವ ವಿವಾಹಿತರನ್ನ ಹುಡುಕಿ ಮಾತಾಡಿಸ್ಬೇಕ್ ನಾ. ಅವರು ಮಾತಾಡೋ ಮೂಡ್ನಾಗ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಪಾಪ 1 ತಿಂಗಳಾಗಿರ್ತೈತಿ ಒಬ್ರನ್ನೊಬ್ರು ಮುಖ ನೋಡ್ಕೊಂಡ ಇಲ್ಲಿ ಬಂದ್ ಸಿಕ್ಕಿರ್ತಾರ. ಅವ್ರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದನ್ನ ಈಗ ಮೊದ್ಲು ಬಿಗ್ ಟಾಸ್ಕ್ ಅದ, ಹುಡುಕ್ಬೇಕು ಈಗ ಅವ್ರನ್ನ. ಸರ್ ನಮಸ್ತೆ. ನಮಸ್ತೆ ಸರ್, ಧನಂಜಯ ಅಂತ, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಶ್ರೀಮತಿ ಕುಸುಮ ತುಂಬಾ ಚೆನ್ನಾಗಿದೆ. ನಾವು ಸುಮಾರು ವರ್ಷದಿಂದ ಬರ್ತೀವಿ. ನಾವು ಪ್ರತಿಷ್ಠಿತ ಜೋಡಿ ಬರಬೇಕು ಅಂತ ಸಿಕ್ಕಿದ್ದ ಈ ವರ್ಷ ಸಿಕ್ಕಿದೆ. ತುಂಬಾ ಖುಷಿಯಾಗಿದೆ ಸರ್. 3 ವರ್ಷ ಹಿಂಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ತುಂಬಾ ಓಕೆಲ್ಲ ಬರ್ತೀವಿ. ಒಳ್ಳೇದಾಗ್ಲಿ. ಜಾತ್ರೆ ತುಂಬಾ ಖುಷಿ ಆಗ್ತೈತೆ. ವರ್ಷ ಬರೋದು ಅದಕ್ಕೆಲ್ಲ ಎಂಜಾಯ್ ಮಾಡ್ತೀವಿ. ಎಲ್ಲ ಹೊಸದಾಗಿ ಮದುವೆ ಆಗಿರೋ ಎಲ್ಲರಿಗೂ ಇದು ಈ ಟೈಮಲ್ಲಿ ಜಾತ್ರೆ ಮಾಡ್ತಾರೆ, ಆಷಾಢ ಟೈಮಲ್ಲಿ.
ಎಲ್ಲ ಊರಿನ ಎಲ್ಲ ಹಳ್ಳಿ ಗ್ರಾಮಗಳಿಂದೆಲ್ಲ ಬರ್ತಾರೆ. ಎಲ್ಲ ಬಂದು ದೇವ್ರಿಗೆ ಒಂದು ಇರುತ್ತೆ, ಹಣ್ಣು ತಿನ್ನೆಲ್ಲ ಇಟ್ಟಿದ್ದಾರೆ, ಎಲ್ಲ ಮಾಡ್ತಾರೆ. ಚೆನ್ನಾಗೈತೆ, ಈ ಊರವರೆಲ್ಲ ಬರ್ತಾರೆ. ಯಾರು ಮದುವೆ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಎಲ್ಲ ಬಂದಿದ್ದೀವಿ ಸರ್, ಇನ್ನೂ ಹೆಣ್ಣು ಕೊಡ್ಸಿಲ್ಲ, ನೋಡೋಣ ಅಲ್ಲಿ ಆಚೆ ಇರೋವಾಗ ಗೊತ್ತಾಗುತ್ತೆ. ಮಣಿಕಂಠ ಶಿವಗಂಗ, ನಾನು ಕುಂಜೂರು ವಿಲೇಜ್. ತುಂಬಾ ಖುಷಿ ಆಯ್ತು. ತುಂಬಾ ವರ್ಷದಿಂದ ಆಸೆ ಇತ್ತು. ನಮ್ದು 12 years ಲವ್ ಬರ್ಬೇಕಂತ ತುಂಬಾ ಆಸೆ ಇತ್ತು. ಇವತ್ತಿಂದ ನೆರವೇರಿದೆ. ತುಂಬಾ ಎಲ್ಲ ಜಾತ್ರೆ, ಇದು ಹಳೆ ಕಾಲದ ತಲೆಮಾರದು ಜಾತ್ರೆ ಅಲ್ಲ. ಇಲ್ಲಿ ಬಂದೇನೋ ಅನ್ನಜಾವ ಜೋಡಿ ಒಂದು ಸುಖ ಸಂತೋಷ ಸಿಗುತ್ತೆ ಅಂತ ಹಿಂದಿನ ಕಾಲದಿಂದ ನಮ್ಮ ಚಾಮರಾಜೇಶ್ವರದ್ದು ನಡವಳಿಕೆ ಆಗಿದೆ. ಹಂಗಾಗಿ ನಾವು ಅದೇ ತರ ಮಾತಾಡ್ತೀವಿ. ಹಿಂದೇನಿಲ್ಲ. ನನ್ನ ಹೆಸರು ಅಭಿಷೇಕ್ ಅಂತ. ಇದೇ ನಗರನೇ, ಮಲಯನ್ಪುರ ಅಂತ ವಿಲೇಜ್. ನಮ್ಮ ಮಿಸಸ್ ಹೆಸರು ಅನು ಅಂತ. ಇವಾಗ ಹೊಸದಾಗಿ ನಮ್ಮ ಈ ರಥ ಏನ್ ನಡೀತಾ ಇದೆ ಚಾಮರಾಜನಗರದಲ್ಲಿ, ಅದು ಈ ಆಚಾರದಲ್ಲೇ ಎಲ್ಲೂ ನಡೆಯಲ್ಲ ಜಾತ್ರೆ. ನಮ್ಮ ಚಾಮರಾಜನಗರದಲ್ಲಿ ನಡೀತಾ ಇದೆ. ಅದು ನಮಗೆ ತುಂಬಾ ಹೆಮ್ಮೆ. ನಮ್ಮ ಚಾಮರಾಜನಗರ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮಂತ ನವ ಜೋಡಿಗಳಿಗೆ ಇದು ಒಂಥರ ಹೆಮ್ಮೆ. ನಮ್ಮ ನವ ಜೋಡಿಗೆ ಇದು ಮೊದಲನೇ ಜಾತ್ರೆ. ಈಗ ನಾನು ಹೆಂಡತಿ ಏನ್ ಕೇಳ್ತಾರೆ ಕೊಡ್ಬೇಕು. ಹಾಯ್ ಸರ್, ಹೆಸರು ಬಾಲು ಅಂತ, ಹೆಸರು ಪವಿತ್ರ ಅಂತ. ಅಂಗನವಾಡಿ ಇಲ್ಲೇ ಚಾಮರಾಜನಗರ ತಾಲೂಕು ನಮ್ದು ಇನ್ನೊಂದು ವಿಲೇಜ್ ಇದೆ. ಮತ್ತು ಫಸ್ಟ್ ಟೈಮ್ ಮದುವೆ ಆಗಿ ಫಸ್ಟ್ ಟೈಮ್ ಜಾತ್ರೆ ಬಂದಿದ್ದೀವಿ. ತುಂಬಾ ವಿಶೇಷತೆ ಅನಿಸ್ತೈತೆ. ಸೊ ಎಲ್ಲರೂ ಮದುವೆ ಆದ ಹೊಸದಲ್ಲಿ ಈ ಜಾತ್ರೆಗೆ ಬರ್ಬೇಕು ಅಂತ ಒಂದು ರೂಲ್ಸ್. ನಾನು ಕಟ್ಕೊಂಡು ನನ್ನ ವೈಫ್ ಖುಷಿ ಆಯ್ತು. ಫಸ್ಟ್ ಟೈಮ್ ಟೆಂಪಲ್ ಬಂದಿರೋದ್ರಿಂದ ಅದು ವೈಫ್ ಜೊತೆ ತುಂಬಾ ಖುಷಿ ಆಯ್ತು. ನಮ್ಮ ವೈಫ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಏನ್ ಕೇಳಿದ್ರೆ ಅದನ್ನ ಕೊಡ್ಸಕ್ಕೆ ನಾನು ರೆಡಿ ವಿಶೇಷ. ಈ ದಂಪತಿಯನ್ನ ಮಾತಾಡ್ಸ್ತಿರ್ಬೇಕಾದ್ರ ನನ್ನ ಮೈಕ್ ಕೈ ಕೊಡ್ತು. ಇವರು ಮಾತಾಡಿದ್ದು ರೆಕಾರ್ಡ್ ಆಗ್ಲಿಲ್ಲ. ಅದು ನನಗ ಆಮೇಲೆ ಗೊತ್ತಾಗಿ ಬಹಳ ಬೇಜಾರ ಆಗ್ಬಿಡ್ತು. ಈ ದಂಪತಿಗೆ ಏನು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವ್ರ ಸಂತೋಷನ ಹಂಚ್ಕೊಂಡಿದ್ರು. ನಾನು ಅವರಲ್ಲಿ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ರಿ. ನನ್ನಿಂದ ಒಂದು ಎಡವಟ್ಟಾಗೈತಿ, ನಿಮ್ಮ ಮಾತು ನನಗ ರೆಕಾರ್ಡ್ ಮಾಡಕ್ ಆಗಿಲ್ಲ. ಜಾತ್ರೆಯಾಗ ಹಿಂಗ ಧೂಪ ಯಾಕೆ ಹಾಕ್ತಾರ ಅಂತ ಕೇಳಿದ್ರ ಬಹಳ ಜನಕ್ಕೆ ಗೊತ್ತಿಲ್ರಿ ಅಂತಂದ್ರು. ಬಟ್ ಈ ಅಜ್ಜಿ ಏನೈತಲ್ಲ ಕರೆಕ್ಟ್ ಆಗಿ ಹೇಳಿದ್ಲು ನೋಡ್ರಿ, ಏನ್ ಅಕ್ಕ ಯಾಕ ಹಿಂಗ ಧೂಪ ಹಾಕ್ತಾರ ಅಂತೇಳಿ. ಕುಟುಂಬಕ್ಕ ಯಾವ್ದೋ ತೊಂದರೆ ಆಗದಿರ್ಲಿ, ಕಷ್ಟಗಳು ಈ ಧೂಪದಂಗ ಉರಿದು ಹೋಗ್ಲಿ, ಕುಟುಂಬದ ಕೀರ್ತಿ, ಆರೋಗ್ಯ, ಸಂಪತ್ತು ಎಲ್ಲವೂ ಏನೈತಲ್ರಿ ಈ ಧೂಪದ ಪರಿಮಳದಂಗ ಹಬ್ಲಿ ಅನ್ನೋದು ಈ ಧೂಪ ಹಾಕೋದ್ರ ಸಂಕೇತ ಅಂತ ನಮಗ ಈ ಅಮ್ಮ ಹೇಳಿದ್ಲು. ತೇರು ಆಮೇಲೆ ನವದಂಪತಿಗಳನ್ನ ಮಾತಾಡ್ಸಿದ್ದಾಯ್ತಲ್ರಿ. ಈ ಚಾಮರಾಜನಗರ ಅನ್ನೋಕ ಹೆಸರು ಬರಕ್ ಕಾರಣ ಚಾಮರಾಜ ಒಡೆಯರ್ ಅವರು, ಅವರ ಜನನ ಸ್ಥಳ ಇಲ್ಲೈತಿ. ಜನ್ಮ ಮಂಟಪ ಅಥವಾ ಜನನ ಮಂಟಪ ಅಂತ ಕರೀತಾರ. ಮೊದಲ ಇದು ಅರಮನೆ ಆಗಿತ್ತು ಅಂತೇಳಿ ಇತಿಹಾಸದಾಗ ಮಾಹಿತಿ ಐತ್ರಿ. ಒಳಗಿನ ಗೋಡಿ ಅದಾವಲ್ರಿ, ಅದ್ರಾಗ ವಿವಿಧ ವರ್ಣ ಚಿತ್ರಗಳನ್ನ ಬಿಡಿಸಿದ್ರು. ಈಗ ಅವು ಹಾಳಾಗಕತ್ತೇವು, ಅಂದ್ರೆ ಶೇಡ್ ಔಟ್ ಆಗಕತ್ತೇವು. ಸಾಧ್ಯ ಆದ್ರ ಅವುಗಳನ್ನ ಮರು ಚಿತ್ರಿಸಬಹುದ ಅಂತ ವಿಚಾರ ಮಾಡಬಹುದು. ಇದೇ ಅವರ ಜನ್ಮ ಮಂಟಪ ಅನ್ನೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರವನ್ನ ಗೋಡೆ ಮೇಲೆ ನಾವು ನೋಡ್ಬೋದು. ಏನ್ ಬ್ರದರ್ ಇದು ಅವತಾರ? ಜಾತ್ರಾ ವಿಶೇಷ. ಜಾತ್ರೆ ಅಂದ್ರ ಸುಮ್ನೆ ಏನ್ರಿಪ್ಪ, ಹಾಡು, ಕುಣಿತ, ವೇಷ, ಭೂಷಣ, ಶೃಂಗಾರ, ಅಲಂಕಾರ, ಅಂದ, ಚಂದ, ಜನಜಂಗುಳಿ, ಸಂಭ್ರಮ, ಸಡಗರ ಏನ್ ಕೇಳ್ತೀರಿ? ಒಂದಕ್ಕಿಂತ ಒಂದು ಕಣ್ಣಿಗೆ ತಂಪಿರ್ತಾವು, ಒಬ್ರಿಗಿಂತ ಒಬ್ರು ಚಂದ ಕಾಣಿಸುವಂತದ್ದು ಇರ್ತೈತಿ. ಕೊನೆಯದಾಗಿ ನಾನು ತುಂಬಾ ಜನ ನವದಂಪತಿಗಳನ್ನ ಮಾತಾಡ್ಸಕ್ ಪ್ರಯತ್ನ ಪಟ್ಟೆ. ಅನೇಕರು ನಾಚ್ಕೊಂಡ್ರು, ಕೆಲವರು ಹೆದರ್ಕೊಂಡ್ರು. ನಾಚ್ಕೊಂಡಿದ್ದೇನೋ ಓಕೆರಿ, ಅದ್ರ ಹೆದರ್ಕೊಂಡಿದ್ದು ಯಾಕಂತ ನನಗೆ ಗೊತ್ತಾಗ್ಲಿಲ್ಲ. ಇರ್ಲಿ, ನವದಂಪತಿಗಳ ಜಾತ್ರೆ ಬಹಳ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ನಿಮ್ಮನ್ನ ಇನ್ನೊಂದು ವಿಡಿಯೋದಾಗ ಸಿಗಾಕ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.